ಜಸ್ಟ್ ಒಂದು ಸೆಕೆಂಡ್ ಯೋಚನೆ ಮಾಡಿ, ನಿಮ್ಮ ಫ್ಯಾಮಿಲಿನಲ್ಲಿ ನೀವೇ ಮೇನ್ ಅರ್ನರ್ ಆಗಿದ್ರೆ ಒಂದೇ ಒಂದು ವರ್ಷ ನಿಮ್ಮ ಅರ್ನಿಂಗ್ಸ್ ನಿಂತ್ಕೊಂಡ್ರೆ ನಿಮ್ಮ ಫ್ಯಾಮಿಲಿ ಏನು ಗತಿಯಾಗುತ್ತೆ ಅಂತ ಯೋಚನೆ ಮಾಡಿ. ಜಸ್ಟ್ ಥಿಂಕ್ ಮಾಡಿ. ನಿಮ್ಮ ಸೇವಿಂಗ್ಸಿಂದ 6 ತಿಂಗಳು ಸರ್ವೈವ್ ಆಗುತ್ತಾ, 7 ತಿಂಗಳು ಸರ್ವೈವ್ ಆಗುತ್ತಾ, ಅಥವಾ 1 ವರ್ಷ ಸರ್ವೈವ್ ಆಗುತ್ತಾ? ಎಷ್ಟು ವರ್ಷ ಮ್ಯಾಕ್ಸಿಮಮ್ಮು ನಿಮ್ಮ ಫ್ಯಾಮಿಲಿ ನೀವಿಲ್ಲ ಅಂದರೆ ಸರ್ವೈವ್ ಆಗ್ಬೋದು? ಎಷ್ಟು ವರ್ಷ ಹೇಳಿ? ಈ ಕ್ವಶನ್ ಕೇಳಿದ ತಕ್ಷಣ ಎಷ್ಟೋ ಜನ ಸರಿಯಾಗಿ ಆನ್ಸರೇ ಮಾಡಲ್ಲ, ಅಲ್ಲೇ ಫ್ರೀಸ್ ಆಗಿಬಿಡ್ತಾರೆ. ಯಾಕಂದರೆ ಇದು ಅಷ್ಟು ಇಂಪಾರ್ಟೆಂಟು. ಎಷ್ಟೋ ಜನ ಇದ್ರ ಬಗ್ಗೆ ಯೋಚನೆ ಕೂಡ ಮಾಡಿರಲ್ಲ. ಒಂದು ಸಲ ಮನೆ ಪಿಲ್ಲರ್ ಏನಾದರೂ ಬಿದ್ದೋಗಿ ಅಥವಾ ಕ್ರ್ಯಾಕ್ ಬಂದರೆ ಮನೆನೇ ಬಿದ್ದೋಗ್ಬಿಡುತ್ತೆ, ಮನೆನೇ ನೆಲಸಮ ಆಗೋಗ್ಬಿಡುತ್ತೆ. ಅದಕ್ಕೇನೆ ಈ ಮನೆನ ಪ್ರೊಟೆಕ್ಟ್ ಮಾಡೋಕ್ಕೆ ನಾವು ಮುಂಚೆನೇ ಪ್ಲ್ಯಾನ್ ಮಾಡಬೇಕು. ಅದೇನೇ ಇನ್ಶೂರೆನ್ಸ್. ಎಷ್ಟೋ ಜನ ಇನ್ಶೂರೆನ್ಸ್ ಅಂದ ತಕ್ಷಣ ಕನ್ಫ್ಯೂಸ್ ಆಗ್ತಾರೆ, ಟ್ರೆಡಿಷ್ನಲ್ ಇನ್ಶೂರೆನ್ಸ್ ಪ್ಲ್ಯಾನ್ಗಳಿಗೆ ಕಂಪೇರ್ ಮಾಡ್ತಾರೆ. ಬಟ್ ಲೈಫ್ ಇನ್ಶೂರೆನ್ಸ್ ಅಂತ ಬಂದರೆ ಅದು ಪ್ಯೂರ್ ಟರ್ಮ್ ಇನ್ಶೂರೆನ್ಸ್ ಮಾತ್ರ. ಯಾಕೆ ಟರ್ಮ್ ಇನ್ಶೂರೆನ್ಸ್ ಬೆಸ್ಟು, ಟರ್ಮ್ ಇನ್ಶೂರೆನ್ಸಿಂದ ಏನೇನು ಲಾಭ ಆಗುತ್ತೆ, ಇದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೆ ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡಬೇಕಂದ್ರೆ ಟರ್ಮ್ ಇನ್ಶೂರೆನ್ಸ್ ಒಂದು ಪ್ಯೂರೆಸ್ಟ್ ಫಾರ್ಮ್ ಆಫ್ ಇನ್ಶೂರೆನ್ಸು. ಇನ್ಶೂರೆನ್ಸಲ್ಲೇ ಮೋಸ್ಟ್ ಇಂಪಾರ್ಟೆಂಟ್ ಇನ್ಶೂರೆನ್ಸು. ಅಂದರೆ ಇದರಲ್ಲಿ ಯಾವುದೇ ರೀತಿ ನಿಮಗೆ ಇಷ್ಟು ಕಟ್ಟಿದ್ರೆ ಇಷ್ಟು ಸಿಗುತ್ತೆ, ಇಷ್ಟು ವರ್ಷ ಕಟ್ಟಿದ್ರೆ ಇಷ್ಟು ವರ್ಷ ಬೋನಸ್ ಸಿಗುತ್ತೆ, ಇಷ್ಟು ವರ್ಷ ಕಟ್ಟಿದ್ರೆ ನಿಮಗೆ ಸ್ಟಾಕ್ ಮಾರ್ಕೆಟಲ್ಲಿ ರಿಟರ್ನ್ ಸಿಗುತ್ತೆ, ಈ ಥರ ಏನು ಜಂಜಾಟ ಇರಲ್ಲ. ಸಿಂಪಲ್, ಅದು ಪ್ಯೂರ್ ಟರ್ಮ್ ಇನ್ಶೂರೆನ್ಸು. ಯಾವ ರೀತಿ ನೀವು ಬೈಕಿಗೆ, ಕಾರಿಗೆ ಇನ್ಶೂರೆನ್ಸ್ ಮಾಡಿಸ್ತೀರಲ್ವಾ, ಏನಂತ ಮಾಡಿಸ್ತೀರಾ ಹೇಳಿ? ಕಾರ್ಗೆ ಏನಾದರೂ ಆದರೆ ಮಾತ್ರ ಇನ್ಶೂರೆನ್ಸ್ ಬರುತ್ತೆ. ನೀವು ಇನ್ಶೂರೆನ್ಸ್ ಕಟ್ಟಿದ ತಕ್ಷಣ 10 ವರ್ಷ ಬಿಟ್ಟು ಎಷ್ಟು ಬರುತ್ತೆ, 20 ವರ್ಷ ಬಿಟ್ಟು ಎಷ್ಟು ಬರುತ್ತೆ ಅಂತ ಕಟ್ಟಲ್ಲ. ಕಾರ್ಗೆ ಏನಾದರೂ ಆಗಬಾರ್ದು ಅಂತ ಇನ್ಶೂರೆನ್ಸ್ ಕಟ್ತೀರಾ. ಅದೇ ರೀತಿ ಈಗ ಎಷ್ಟೋ ಜನ ಮೊಬೈಲ್ಗೆಲ್ಲ ಇನ್ಶೂರೆನ್ಸ್ ತಗೊಳ್ತಾರೆ. ಆಪಲ್ ಕೇರ್ ಅಂತ ಎಲ್ಲ ಪ್ರಾಡಕ್ಟ್ ಇದ್ದಾವೆ. ಅದೇನು ಮಾಡುತ್ತೆ, ನಿಮ್ಮ ಮೊಬೈಲ್ಗೆ ಇನ್ಶೂರೆನ್ಸ್ ಪ್ರೊವೈಡ್ ಮಾಡುತ್ತೆ. ಮೊಬೈಲ್ಗೆಲ್ಲ ಇನ್ಶೂರೆನ್ಸ್ ತಗೊಳ್ತಾರೆ, ಸ್ಕ್ರೀನ್ ಗಾರ್ಡ್ ಹಾಕಿಸ್ಕೊಂತಾರೆ, ಬ್ಯಾಕ್ ಕವರ್ ಹಾಕಿಸ್ಕೊಂತಾರೆ ಮೊಬೈಲ್ನ ಸೇಫ್ ಮಾಡೋಕ್ಕೆ. ಬಟ್ ಅದು ಲೈಫ್ನ ಕವರ್ ಮಾಡೋಕ್ಕೆ, ಲೈಫಿಗೆ ಏನಾದರೂ ತೊಂದರೆ ಆಗಲಿಲ್ದಂಗೆ ನೋಡ್ಕೊಳಕ್ಕೆ ಒಂದು ಲೈಫ್ ಇನ್ಶೂರೆನ್ಸ್ ತಗೊಳಲ್ಲ. ಲೈಫ್ ಇನ್ಶೂರೆನ್ಸ್ ಅಂದ ತಕ್ಷಣ ತುಂಬ ಜನ ಕನ್ಫ್ಯೂಸ್ ಆಗಿ ಬೇರೆ ಬೇರೆ ಪ್ರಾಡಕ್ಟ್ ಅಂತಾರೆ. ಬಟ್ ಪ್ಯೂರ್ ಲೈಫ್ ಇನ್ಶೂರೆನ್ಸ್ ಅಂದರೆ ಅದು ಟರ್ಮ್ ಇನ್ಶೂರೆನ್ಸ್ ಮಾತ್ರ. ಯಾಕಂದರೆ ಇದೊಂದು ಸಿಂಪಲ್ಲು ಮತ್ತು ಚೀಪೆಸ್ಟು. ನಾನು ಇನ್ಶೂರೆನ್ಸ್ ತೊಗೊಂಡಿರೋ ನನಗೇನಾದರೂ ಆದರೆ ನಮ್ಮ ಫ್ಯಾಮಿಲಿಗೆ ಆ ದುಡ್ಡು ಹೋಗುತ್ತೆ, ಪೂರ್ತಿ ದುಡ್ಡು ಹೋಗುತ್ತೆ. ಈಗ ಎಕ್ಸಾಂಪಲ್ ತೊಗೊಳ್ಳಿ, ಒಬ್ಬ ಅರ್ಜುನ್ ಅಂತ ಇದ್ದಾನೆ, ಇವನಿಗೆ ಸ್ಯಾಲ್ರಿ ಬಂದ್ಬಿಟ್ಟು ವರ್ಷಕ್ಕೆ 10 ಲಕ್ಷ ಬರ್ತಾ ಇದೆ, ಸರಿನಾ? ಇವನು 1 ಕೋಟಿ ರೂಪಾಯಿದು ಟರ್ಮ್ ಇನ್ಶೂರೆನ್ಸ್ ತಗೊಂಡಿದ್ದಾನೆ. ಈ ಟರ್ಮ್ ಇನ್ಶೂರೆನ್ಸ್ ವ್ಯಾಲ್ಯೂ ಬಂದ್ಬಿಟ್ಟು ವರ್ಷಕ್ಕೆ 12,000 ರೂಪಾಯಿ ಪೇ ಮಾಡಬೇಕಾಗಿ ಬರುತ್ತೆ. ಅಂದರೆ ತಿಂಗಳ 1,000 ರೂಪಾಯಿ ಪೇ ಮಾಡಬೇಕಾಗಿ ಬರುತ್ತೆ. ಅವನ ಏಜ್ ಒಂದು 30 ಇದೆ ಅಂದ್ಕೊಳ್ಳೋಣ ಎಕ್ಸಾಂಪಲ್ಗೆ. ಈ ಟರ್ಮ್ ಇನ್ಶೂರೆನ್ಸ್ ಪ್ರೀಮಿಯಮು ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ಏಜ್ ಜಾಸ್ತಿ ಇದ್ರೆ ಜಾಸ್ತಿ ಪ್ರೀಮಿಯಂ ಪೇ ಮಾಡಬೇಕಾಗುತ್ತೆ, ಏಜ್ ಕಮ್ಮಿ ಇದ್ರೆ ಕಮ್ಮಿ ಪ್ರೀಮಿಯಂ ಪೇ ಮಾಡಬೇಕಾಗುತ್ತೆ. ಬಟ್ ನೀವು ಒಂದು ಸಲ ಇದನ್ನು ಬೈ ಮಾಡಿಬಿಟ್ರೆ, ಈಗ ಏನಾದರೂ ನಾನು 30 ವರ್ಷಕ್ಕೆ ಇದನ್ನು ಬೈ ಮಾಡಿಬಿಟ್ರೆ 1 crore ರೂಪಾಯಿ ಇನ್ಶೂರೆನ್ಸು, ಇನ್ನೂ 10 ವರ್ಷ ಬಿಟ್ಟರು ಕೂಡ ಈ ಪ್ರೈಸ್ ಇನ್ಕ್ರೀಸ್ ಆಗಲ್ಲ. ಇದರಲ್ಲಿ ಇನ್ಫ್ಲೇಷನ್ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಇವಾಗಲೂ ತಿಂಗಳ 1,000 ಕಟ್ಟಬೇಕು, 10 ವರ್ಷ ಬಿಟ್ಟು ತಿಂಗಳ 1,000 ಕಟ್ಟಬೇಕು. ಇದಕ್ಕೇನೆ ಈ ಟರ್ಮ್ ಇನ್ಶೂರೆನ್ಸ್ನ ಯಂಗ್ ಏಜಲ್ಲಿ ತೊಗೊಂಡ್ರೆ ಬೆಸ್ಟು. ಆ ಟೈಮಲ್ಲಿ ನಮಗೆ ಯಾವುದೇ ರೀತಿ ಕಾಯಿಲೆಗಳು ಇರಲ್ಲ, ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ, ಈಸಿಲಿ ನಮಗೆ ಟರ್ಮ್ ಇನ್ಶೂರೆನ್ಸ್ ಸಿಕ್ಬಿಡುತ್ತೆ. ಆಮೇಲೆ ಈ ಪ್ರೈಸ್ ಇನ್ಕ್ರೀಸ್ ಕೂಡ ಆಗಲ್ಲ. ನಿಮಗೆ ಇವತ್ತು ತಿಂಗಳ 1,000 ರೂಪಾಯಿ ಅಥವಾ 500 ರೂಪಾಯಿ ದೊಡ್ಡದಿರ್ಬೋದು, 10 ವರ್ಷ ಬಿಟ್ಟರೆ ಅದು ಲೆಕ್ಕಕ್ಕೂ ಇರಲ್ಲ, ಬೇಡ 5 ವರ್ಷ ಬಿಟ್ಟರೆ ಅದು ಲೆಕ್ಕಕ್ಕೂ ಇರಲ್ಲ. ಇವಾಗ ಅರ್ಜುನ್ ತಿಂಗಳ 1,000 ರೂಪಾಯಿ ಪೇ ಮಾಡ್ತಾ ಇದ್ದಾನೆ, ಅವನಿಗೆ 1 ಕೋಟಿ ಕವರ್ ಸಿಕ್ಕಿದೆ. ಇವಾಗ ಅವನಿಗೆ ಇದ್ದಕ್ಕಿದ್ದಂಗೆ ಏನೋ ಪ್ರಾಬ್ಲಮ್ ಆಯಿತು, ಈಗ ಅವನು ಮನೆಯಲ್ಲಿ ಮೇನ್ ಅರ್ನರ್ ಆಗಿರೋದ್ರಿಂದ ಮನೆ ಕಂಪ್ಲೀಟ್ಲಿ ಬ್ರೇಕ್ ಆಗಿಬಿಡುತ್ತೆ. ಬಟ್ ಅವ್ನು ಟರ್ಮ್ ಇನ್ಶೂರೆನ್ಸ್ ತಗೊಂಡಿದ್ರೆ ಏನಾಗುತ್ತೆ, ಅವ್ರ ಫ್ಯಾಮಿಲಿ ಹೋಗ್ಬಿಟ್ಟು ಟರ್ಮ್ ಇನ್ಶೂರೆನ್ಸ್ ಕಂಪ್ನಿಗೆ ಹೋಗಿ ಹೇಳಿದ್ರೆ ಡೆತ್ ಸರ್ಟಿಫಿಕೇಟ್ ಕೊಟ್ಟರೆ ಸಾಕು, ಅವ್ರ ಫ್ಯಾಮಿಲಿ ಅಕೌಂಟ್ಗೆ 1 ಕೋಟಿ ರೂಪಾಯಿ ಬಂದು ಕ್ರೆಡಿಟ್ ಆಗುತ್ತೆ. ಇದಕ್ಕೆ ಯಾವುದೇ ರೀತಿ ಟ್ಯಾಕ್ಸ್ ಇರಲ್ಲ. ಏನಾಯಿತು ಎತ್ತಾಯಿತು ಏನು ಕ್ವಶನ್ ಕೇಳಲ್ಲ, ಯಾಕಂದರೆ ಸರ್ಟಿಫಿಕೇಟಲ್ಲಿ ಎಲ್ಲ ಇರುತ್ತೆ. ಇವಾಗ ಆ 1 ಕೋಟಿನ ಯೂಸ್ ಮಾಡಿಕೊಂಡು ಆ ಫ್ಯಾಮಿಲಿ ನೆಕ್ಸ್ಟ್ 10 ವರ್ಷ 20 ವರ್ಷ 30 ವರ್ಷ ಸರ್ವೈವ್ ಆಗ್ಬೋದು. ಜಸ್ಟ್ ಅವ್ನು ತಿಂಗಳ 1,000 ರೂಪಾಯಿನ ಎತ್ತಿಟ್ಟು ಅಥವಾ ಸೇವ್ ಮಾಡಿದ್ದಕ್ಕೆ ಮುಂದೆ ಇವನಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಆ ಫ್ಯಾಮಿಲಿ ಪ್ರೊಟೆಕ್ಟ್ ಆಗೋಯ್ತು. ಈಗ ನಾವು ದುಡಿಯೋದೇನು ಕೇಳಿ, ದುಡಿಯೋದೇನೆ ನಮ್ಮ ಫ್ಯಾಮಿಲಿ ಸೇಫ್ ಆಗಿರಲಿ ಅಂತಲ್ವಾ? ನಾನು ಒಬ್ಬನೇ ಬದುಕಂಗಿದ್ದಿದ್ರೆ ಯಾಕೆ ಇಷ್ಟೊಂದೆಲ್ಲ ದುಡ್ಬೇಕಾಗಿತ್ತು? ಯಾವುದೋ PJಗೆ ಹೋಗಿರ್ಬೋದಿತ್ತು. ನಮ್ಮ ಫ್ಯಾಮಿಲಿ ಚೆನ್ನಾಗಿರಲಿ ಅಂತಲೇ ನಾವು ದುಡಿತಿರೋದು. ಅದೇ ರೀತಿ ಇದನ್ನು ಕಂಪಲ್ಸರಿ ಎಲ್ಲರೂ ತಗೊಂಡ್ಲೇಬೇಕು, ಕಂಪಲ್ಸರಿ. ಹಾಗಿದ್ರೆ ಈ ಟರ್ಮ್ ಇನ್ಶೂರೆನ್ಸು ಯಾರ್ಯಾರಿಗೆ ಬೇಕು? ಒಂದು, ನೀವೇನಾದರೂ ಸ್ಯಾಲ್ರಿಡ್ ಇನ್ಕಮ್ ಆಗಿದ್ದು ನಿಮ್ಮ ಮನೆಯಲ್ಲಿ ನಿಮ್ಮ ಇನ್ಕಮಿಂದ ಡಿಪೆಂಡೆಂಟ್ ಇದ್ದಾರೆ ಅಂದರೆ ಕಂಪಲ್ಸರಿ ತಗೊಂಡ್ಲೇಬೇಕು. ಮತ್ತು ನಿಮ್ದೇನಾದರೂ ಎಕ್ಸಿಸ್ಟಿಂಗ್ ಲೋನ್ ಇದೆ ಅಂದರೆ, ಹೋಮ್ ಲೋನ್ ಇರ್ಬೋದು, ಆ ಥರ ಏನಾದರೂ ಲೋನ್ ಇದೆ ಅಂದರೆ ನೀವಂತೂ ಕಂಪಲ್ಸರಿ ತೊಗೊಳ್ಲೇಬೇಕು. ಯಾಕಂದರೆ ಏನಾದರೂ ಹೆಚ್ಚು ಕಡಿಮೆ ಆಗಿ ಇದಾಗ್ಬಿಟ್ರೆ EMI ಯಾರು ಕಟ್ತಾರೆ? EMI ಹೆಂಗೆ ಕಟ್ಟೋಕ್ಕಾಗುತ್ತೆ ಮನೆಯಲ್ಲಿ? ಅಟ್ಲೀಸ್ಟ್ ಆ ಬಲ್ಕ್ ಅಮೌಂಟ್ ಬಂದರೆ ಅದರಿಂದ ಲೋನ್ ತೀರಿಸ್ಬೋದು. ಲೋನ್ ತೀರಿಸೋದ್ರಿಂದ ಮನೆ ಫ್ರೀ ಆಗುತ್ತೆ, ನಮ್ಮ ಫ್ಯಾಮಿಲಿ ಆರಾಮಾಗಿ ಆ ಮನೆಯಲ್ಲಿ ಇರ್ಬೋದು, ಮನೆ ಮಾರೋ ಪರಿಸ್ಥಿತಿ ಬರಲ್ಲ. ಮತ್ತು ನಮ್ಮ ಪೇರೆಂಟ್ಸ್ ಏನಾದರೂ ನಮ್ಮ ಮೇಲೆ ಡಿಪೆಂಡ್ ಆಗಿದ್ದರೆ ಅವರು ಕೂಡ ಈ ಟರ್ಮ್ ಇನ್ಶೂರೆನ್ಸ್ನ ತೊಗೊಳ್ಲೇಬೇಕು. ಯಾಕಂದರೆ ಪೇರೆಂಟ್ಸ್ ಕೂಡ ನಮ್ಮ ಇನ್ಕಮ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ನಮ್ಮನ್ನು ಅವರು ದೊಡ್ಡವ್ರು ಮಾಡಿರ್ತಾರೆ, ಓದಿಸಿರ್ತಾರೆ, ನಾಳೆ ಅವರು ನಮ್ಮಿಂದ ಬದುಕ್ತಾ ಇರ್ತಾರೆ.
ನಿಮಗೆ ಪೇರೆಂಟ್ಸ್ ಡಿಪೆಂಡೆಂಟ್ ಇದ್ದಾರೆ ಅಂದರೂ ಕೂಡ ಟರ್ಮ್ ಇನ್ಶೂರೆನ್ಸ್ ತೊಗೊಳೋದು ಒಳ್ಳೆಯದು. ಮತ್ತು ಚಿಲ್ಡ್ರನ್ ಇದ್ದಾರೆ, ಚಿಲ್ಡ್ರನ್ ಎಜುಕೇಷನ್ ಇದೆ, ಫ್ಯೂಚರಲ್ಲಿ ಅವ್ರ ಎಜುಕೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಇಂಥದ್ದೆಲ್ಲ ಕಾರಣಕ್ಕೂ ಟರ್ಮ್ ಇನ್ಶೂರೆನ್ಸ್ನ ಬೈ ಮಾಡಲೇಬೇಕು. ಮತ್ತು ತುಂಬ ಜನ ಯೋಚನೆ ಮಾಡ್ತಾರೆ, ನನ್ನ ಹತ್ರ ಸೇವಿಂಗ್ಸ್ ಇದೆ, ನನ್ನ ಹತ್ರ FD ಇದೆ, ಮ್ಯೂಚುವಲ್ ಫಂಡ್ ಇದೆ, ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡಿದೆ, ಇದು ಸಾಕ್ಬಿಡು, ಏನು ಟರ್ಮ್ ಇನ್ಶೂರೆನ್ಸ್ ಎಲ್ಲ ಬೇಕಾಗಿಲ್ಲ, ಬಿಕಾಸ್ ಇದರಿಂದ ಸರ್ವೈವ್ ಆಗ್ತಾರೆ ಅಂತ. ಹೆಂಗೆ ಸರ್ವೈವ್ ಆಗೋಕ್ಕಾಗುತ್ತೆ? ನೀವೇ ಯೋಚನೆ ಮಾಡಿ. ನಮ್ಮ ಹತ್ರ ಎಷ್ಟಿದೆ ಸೇವಿಂಗ್ಸ್? 20 ಲಕ್ಷ, 30 ಲಕ್ಷ, 40 ಲಕ್ಷ ಎಷ್ಟಿದೆ? ಇದರಿಂದ ಅವರು ಬದುಕೋಕ್ಕಾಗುತ್ತಾ? ಇದರಿಂದ ಅವ್ರು ಜೀವನ ಮಾಡೋಕ್ಕಾಗುತ್ತಾ? ನೀವೇನಾದರೂ 10 ಲಕ್ಷ FDನಲ್ಲಿ ಇಟ್ಟಿದ್ರೆ ಆ FD ಡಬಲ್ ಆಗೋಕ್ಕೆ 12ರಿಂದ 13 ವರ್ಷ ಬೇಕು. 12-13 ವರ್ಷ ಆದಮೇಲೆ 20 ಲಕ್ಷ ಬಂದರೆ ನಿಮ್ಮ ಫ್ಯಾಮಿಲಿ ಏನು ಸೆಕ್ಯೂರ್ಡ್ ಆಗಿರುತ್ತೆ? ಅಥವಾ ಆ FD ಅಮೌಂಟಿಂದ ಅವ್ರು ಏನಾದರೂ ಇಂಟ್ರೆಸ್ಟ್ ತಿಂಗಳ ಯೂಸ್ ಮಾಡ್ತಾ ಇದ್ರೆ 6,000 ರೂಪಾಯಿಂದ ಅವ್ರು ಹೆಂಗೆ ಜೀವನ ಮಾಡೋಕ್ಕಾಗುತ್ತೆ? ಅದೇ 1 ಕೋಟಿನ ತಗೊಂಡೋಗಿ FD ಲಿಟ್ರೆ, ಈಗ 1 ಕೋಟಿ ಬಂತು ಅಂದರೆ ತಗೊಂಡೋಗಿ FD ಲಿಟ್ರೆ ತಿಂಗಳ ಎಷ್ಟು ಬರುತ್ತೆ? ಆರಾಮ್ಸೆ 50,000 60,000 ಬರುತ್ತೆ. 60,000ದಿಂದ ಜೀವನ ಮಾಡ್ಬೋದಾ? 6,000ದಿಂದ ಜೀವನ ಮಾಡ್ಬೋದಾ? ಮತ್ತೆ ಆ 10ರಿಂದ 20 ಲಕ್ಷನೇ ಯೂಸ್ ಮಾಡ್ಕೊಂಡು ಫ್ಯಾಮಿಲಿ ಸ್ಪೆಂಡ್ ಮಾಡಿದ್ರೆ ತಿಂಗಳ ಎಕ್ಸ್ಪೆನ್ಸ್ ಏನಾದರೂ ಒಂದು 80,000 ಇದ್ರೆ ಮ್ಯಾಕ್ಸಿಮಮ್ ಅಂದರೂ ಕೂಡ 1 ವರ್ಷ ಸ್ಪೆಂಡ್ ಮಾಡ್ಬೋದು, 1 ವರ್ಷ ಸರ್ವೈವ್ ಆಗ್ಬೋದು ಆ ದುಡ್ಡಿಂದ. ಫ್ಯೂಚರಲ್ಲಿ ಸರ್ವೈವ್ ಆಗೋಕ್ಕಾಗಲ್ಲ, ದುಡ್ಡು ಬೇಗ ಖಾಲಿಯಾಗಿ ಹೋಗುತ್ತೆ. ಆಮೇಲೆ ಇನ್ನೊಂದು ತುಂಬ ಜನ ಮಿಸ್ಟೇಕ್ ಮಾಡ್ತಾರೆ, ಇನಿಷಿಯಲಿ ಪ್ರೀಮಿಯಂ ಕಮ್ಮಿ ಬರಲಿ ಅಂತ ಕಮ್ಮಿ ಕವರೇಜ್ನ ತಗೊಳ್ತಾರೆ. ಅಂದರೆ 25 ಲಕ್ಷ, 30 ಲಕ್ಷ, 50 ಲಕ್ಷ ಈ ಥರ ತಗೊಳ್ತಾರೆ ಇನಿಷಿಯಲಿ. ಯಾಕಂದರೆ ತಿಂಗಳ ಕಟ್ಟೋದು ಕಮ್ಮಿ ಕಾಣಲಿ ಅಂತ. ಆ್ಯಕ್ಚುಲಿ ಇದೊಂದು ಟ್ರ್ಯಾಪು. ಈ ಥರ ಏನಾದರೂ ಮಾಡಿದ್ರೆ ಸುಮ್ಮನೆ ಟೈಮ್ ವೇಸ್ಟ್. ಇದು ಮಾಡೋದಕ್ಕಿಂತ ಸುಮ್ಮನೆ ಕೂತ್ಕೊಳ್ಳೋದೇ ಬೆಸ್ಟು. ಯಾಕಂದರೆ ನಿಮ್ಮ ಫ್ಯಾಮಿಲಿ ಎಕ್ಸ್ಪೆನ್ಸ್ ಬಂದ್ಬಿಟ್ಟು ನಾನು ಅವಾಗಲೇ ಹೇಳ್ದಂಗೆ ಒಂದು 50,000 ಇದೆ ಅಂದ್ಕೊಳ್ಳಿ. 50,000 ಇದೆ ಅಂದರೆ ನೀವು ಮಿನಿಮಮ್ ಅಂದ್ರೂ ನಿಮ್ಮ ಇಯರ್ಲಿ ಇನ್ಕಮ್ಗೆ 20 ಪಟ್ಟು ತಗೊಳ್ಬೇಕು. ಅಂದರೆ 50,000 ಸಂಬಳ ಬರ್ತಿದೆ ನಿಮಗೆ, ವರ್ಷಕ್ಕೆ 6 ಲಕ್ಷ ಆಯಿತು. 6 ಲಕ್ಷಕ್ಕೆ 20 ಪಟ್ಟು ಅಂದರೆ ಎಷ್ಟಾಯಿತು? 1 ಕೋಟಿ ಆಯಿತು. ಅದೇ 10 ಲಕ್ಷ ಬರ್ತಾ ಇದ್ದರೆ 10 ಲಕ್ಷಕ್ಕೆ 20 ಪಟ್ಟು ಎಷ್ಟಾಯಿತು? 2 ಕೋಟಿ ಆಯಿತು. ಯಾಕಂದರೆ ಅವ್ರು ಆ ದುಡ್ಡನ್ನ ಬ್ಯಾಂಕಲ್ಲಿ ಇಟ್ಕೊಂಡು ವರ್ಷ ಬಿಡಿಸ್ಕೊಂತಿದ್ದಾರೆ ಅಂದರೆ 20 ವರ್ಷ ಬದುಕ್ಬೋದು. ಇಂಟ್ರೆಸ್ಟ್ ಎಲ್ಲ ಸೇರಿದ್ರೆ ಇನ್ನೊಂದು 10 ವರ್ಷ, 30 ವರ್ಷ ಸರ್ವೈವ್ ಆಗ್ಬೋದು ಆ ದುಡ್ಡಿಂದ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ದಲೆ. ಈಗ ನಿಮ್ಗೆ ಏನಾದರೂ 10 ಲಕ್ಷ ಇನ್ಕಮ್ ಇದೆ, ನೀವು 20 ಲಕ್ಷ, 25 ಲಕ್ಷ, 30 ಲಕ್ಷ ಆ ಥರ ಕವರೇಜ್ ತಗೊಂಡ್ರೆ ಏನು ಪ್ರಯೋಜನ? ಅದು ಕಂಪ್ಲೀಟ್ಲಿ ವೇಸ್ಟ್ ಅಲ್ವಾ? ಮಿನಿಮಮ್ 10 to 20 ಟೈಮ್ಸ್ ಕವರೇಜ್ ತಗೊಳ್ಳೇಬೇಕು. ಅದು ಒನ್ ಆಫ್ ದ ಬೆಸ್ಟ್. ನೀವು ಅದಕ್ಕಿಂತ ಕಮ್ಮಿ ತಗೊಳ್ತಿದ್ದೀರಾ ಅಂದರೆ ಟರ್ಮ್ ಇನ್ಶೂರೆನ್ಸ್ ತಗೊಳೋದೇ ವೇಸ್ಟ್. ಯಾಕಂದರೆ ಇದರಲ್ಲಿ ಕಾರ್ ಲೋನ್ ಇರುತ್ತೆ, ಮನೆ ಲೋನ್ ಇರುತ್ತೆ, ಅಥವಾ ನೀವು ಕೈ ಸಾಲ ಏನಾದರೂ ಮಾಡಿರ್ತೀರಾ, ಅದೆಲ್ಲನೂ ಕ್ಲಿಯರ್ ಆಗಿಬಿಡುತ್ತೆ. ಇನ್ನೂ ಸ್ವಲ್ಪ ಜಾಸ್ತಿ ದುಡ್ಡು ಉಳ್ಕೊಳುತ್ತೆ. ಆ ದುಡ್ಡಿಂದ ಫ್ಯಾಮಿಲಿ ಸರ್ವೈವ್ ಆಗುತ್ತೆ. ಬರೀ ಲೋನ್ ತೀರ್ಸೋಕ್ಕೆ ದುಡ್ಡು ಬಂದರೆ ಏನು ಪ್ರಯೋಜನ? ಮತ್ತು ಯಾವುದೇ ಒಂದು ಪಾಲಿಸಿನ ನೀವು ಸೆಲೆಕ್ಟ್ ಮಾಡಬೇಕಂದ್ರೆ, ಅಂದರೆ ಟರ್ಮ್ ಇನ್ಶೂರೆನ್ಸ್ನ ಸೆಲೆಕ್ಟ್ ಮಾಡಬೇಕಂದ್ರೆ ಮೇಯ್ನಾಗಿ ನೋಡಬೇಕಾಗಿರೋದು ನಾವೇನಂದರೆ ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ. ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಯಾಕೆ ಮುಖ್ಯ ಅಂದರೆ, ಈಗ ಎಕ್ಸಾಂಪಲ್ ಯಾವುದೋ ಒಂದು ಕಂಪ್ನಿ ಇದೆ, ಆ ಕಂಪ್ನಿಗೆ 1000 ಕ್ಲೈಮ್ಸ್ ಬಂದಿದ್ದಾವೆ ಆ ವರ್ಷ. ಅದರಲ್ಲಿ ಅವರು ಎಷ್ಟು ಜನಕ್ಕೆ ಕ್ಲೈಮ್ನ ಸೆಟಲ್ ಮಾಡಿ ಕೊಟ್ಟಿದ್ದಾರೆ ಅನ್ನೋದು ಮುಖ್ಯ. ಬಿಕಾಸ್ ನಾವಿರಲ್ಲ ಆ ಟೈಮಲ್ಲಿ, ಅವರಿಗೆ ನೀಟಾಗಿ ಕ್ಲೈಮ್ ಸೆಟ್ಲ್ ಆಗಬೇಕು. ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಮಿನಿಮಮ್ ಅಂದ್ರೂ 95ಗಿನ್ನ ಮೇಲೆ ಇರಲೇಬೇಕು. ಅದಕ್ಕಿಂತ ಕೆಳಗಿದ್ರೆ ಡೇಂಜರ್ ಅಂತ, ಅದಕ್ಕಿಂತ ಕೆಳಗಿದ್ರೆ ಸೇಫ್ ಅಲ್ಲ ಅಂತ. ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ನಿಮಗೆ ಸಿಗುತ್ತೆ ಯಾವುದೇ ಒಂದು ಪಾಲಿಸಿ ಇದು. ಅದ್ರ ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ 95%ಗಿಂತ ಜಾಸ್ತಿ ಇರಬೇಕು. ಮತ್ತು ಪಾಲಿಸಿನಲ್ಲಿ ಕ್ಲಾರಿಟಿ ಇರಬೇಕು, ಹಿಡನ್ ಇರಬಾರ್ದು. ಇನ್ವೆಸ್ಟ್ಮೆಂಟು ಅದು ಇದು ಎಲ್ಲ ಏನೂ ಮಿಕ್ಸ್ ಮಾಡಿರಬಾರ್ದು. ಕ್ಲೀನಾಗಿ ನೋಡಿದ ತಕ್ಷಣ ಅರ್ಥ ಆಗ್ಬಿಡ್ಬೇಕು. ಹಿಂಗೆ ಇಷ್ಟೇ ಸಿಂಪಲ್ ಆಗಿರಬೇಕು. ಜಾಸ್ತಿ ಕಾಂಪ್ಲಿಕೇಶನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಆದಷ್ಟು ಸಿಂಪಲ್ ಆಗಿಡಿ. ನಾನು ಇಷ್ಟು ತನಕ ಏನು ಹೇಳಿದ್ನಲ್ಲ ಅದೇ ಥರನೇ ಟ್ರೈ ಮಾಡಿ, ಜಾಸ್ತಿ ಕಾಂಪ್ಲಿಕೇಟೆಡ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಮತ್ತು ನಿಮ್ಮ ಕವರೇಜು ನಿಮ್ಗೇನಾದರೂ ಇವಾಗ 30 ವರ್ಷ ಅಂದರೆ ನೀವು ಮಿನಿಮಮ್ ಅಂದರೂ 60 ವರ್ಷದವರೆಗೂ ತಗೊಳ್ಬೇಕು. ಬಿಕಾಸ್ 60 ವರ್ಷದವರೆಗೂ ನೀವು ಅರ್ನಿಂಗ್ ಮಾಡ್ತಾನೆ ಇರ್ತೀರಾ. ಇನ್ನೂ ನೆಕ್ಸ್ಟ್ 30 ಇಯರ್ಸ್ವರೆಗೂ ನೀವು ಕವರೇಜ್ ತೊಗೊಳ್ಬೇಕು. ಅಟ್ಲೀಸ್ಟ್ 30 ಇಯರ್ಸ್ವರೆಗೂ ನಿಮಗೆ ಲೈಫ್ ಕವರ್ ಇರಬೇಕು. ಮತ್ತು ಫ್ಲೆಕ್ಸಿಬಿಲಿಟಿ ಆಪ್ಷನ್ ಕೂಡ ಇರಬೇಕು. ಯಾಕಂದರೆ ನಿಮಗೆ ಇವತ್ತು 1 ಕೋಟಿ ದೊಡ್ಡದು, 10 ವರ್ಷ ಬಿಟ್ಟರೆ ನಿಮ್ಮ ಇನ್ಕಮ್ ಬಂದ್ಬಿಟ್ಟು 25 ಲಕ್ಷ 30 ಲಕ್ಷ ಆಗಿರುತ್ತೆ ಅಂದ್ಕೊಳ್ಳಿ ವರ್ಷಕ್ಕೆ. ಆವಾಗ 1 ಕೋಟಿ ಲೆಕ್ಕಕ್ಕೆ ಇಲ್ಲ, ನಿಮ್ಮದು 3 ವರ್ಷದ ಇನ್ಕಮ್ ಅದು. ಆವಾಗ ನೀವು ಇದನ್ನು ಇನ್ಕ್ರೀಸ್ ಮಾಡೋ ಥರ ಇರಬೇಕು, ಫ್ಲೆಕ್ಸಿಬಿಲಿಟಿ ಇರಬೇಕು. ಆವಾಗ ಇನ್ಕ್ರೀಸ್ ಮಾಡೋ ಥರ ಇದ್ದಾಗ ನಿಮಗೆ ಈಸಿ ಆಗುತ್ತೆ. ಸೇಮ್ ಪಾಲಿಸಿನಲ್ಲೇ ನೀವು ಜಾಸ್ತಿ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೋದು. ಅಂಥದ್ದನ್ನು ಟ್ರೈ ಮಾಡಬೇಕು. ಮತ್ತು ನೀವು ಅಪ್ಲಿಕೇಶನ್ ಫಿಲ್ ಮಾಡೋ ಟೈಮಲ್ಲಿ ಅಲ್ಲಿ ಡಿಸ್ಕ್ಲೋಸ್ ಮಾಡಿಬಿಡ್ಬೇಕು. ಏನು ಮುಚ್ಚಿಡಕ್ಕೆ ಹೋಗಬೇಡಿ. ನೀವು ಡ್ರಿಂಕ್ಸ್ ಮಾಡ್ತಿದ್ದೀರಾ ಅಂದರೆ ಡ್ರಿಂಕ್ಸ್ ಮಾಡ್ತಿದ್ದೀನಿ ಅಂತೇಳಿ, ಸ್ಮೋಕ್ ಮಾಡ್ತಿದ್ದೀರಾ ಅಂದರೆ ಸ್ಮೋಕ್ ಮಾಡ್ತಿದ್ದೀನಿ ಅಂತೇಳಿ ಪ್ರತಿಯೊಂದು ಹೇಳ್ಬಿಡಿ. ಹೈಡ್ ಮಾಡೋಕ್ಕೆ ಹೋದರೆ ನಾಳೆ ಒಂದು ದಿವಸ ಗೊತ್ತಾದರೆ ಕ್ಲೈಮ್ ರಿಜೆಕ್ಟ್ ಆಗುತ್ತೆ. ಇದರಿಂದ ನಿಮ್ಮ ಫ್ಯಾಮಿಲಿ ಸಫರ್ ಮಾಡಬೇಕಾಗುತ್ತೆ. ನೀವು ಮುಂಚೆನೇ ಹೇಳ್ಬಿಡಿ. ಹೇಳೋದ್ರಿಂದ ಏನಾಗುತ್ತೆ, ಒಂದು 10 to 20% ನಿಮ್ಮ ತಿಂಗಳ ಕಟ್ಟೋ ಪ್ರೀಮಿಯಂ ಇನ್ಕ್ರೀಸ್ ಆಗುತ್ತೆ ಅಷ್ಟೇ. 1,000 ರೂಪಾಯಿ ಇರೋದು 1,200 ಆಗ್ಬೋದು, 1,300 ಆಗ್ಬೋದು. 300 ರೂಪಾಯಿ ಸೇವ್ ಮಾಡೋಕ್ಕೋಸ್ಕರ ನೀವೇನಾದ್ರು ಸುಳ್ಳು ಹೇಳಿದ್ರೆ ನಾಳೆ ಅದು ಇನ್ಶೂರೆನ್ಸ್ ತಗೊಳ್ಳೋದೇ ವೇಸ್ಟ್. ನನ್ನ ಪ್ರಕಾರ ಒನ್ ಆಫ್ ದ ಬೆಸ್ಟ್ ಟರ್ಮ್ ಇನ್ಶೂರೆನ್ಸ್ ಅಂದರೆ ಅದು ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಸ್ಮಾರ್ಟ್ ಟರ್ಮ್ ಪ್ಲಾನ್ ಪ್ಲಸ್. ಯಾಕಂದರೆ ಇನಿಷಿಯಲಿ ಇದು ತುಂಬ ಚೀಪಾಗೇ ಸಿಗುತ್ತೆ. ಎಕ್ಸಾಂಪಲ್ 595 ರೂಪಾಯಿ ಏನಾದರೂ ನೀವು ಪೇ ಮಾಡಿದ್ರೆ ತಿಂಗಳ ನಿಮ್ಗೆ 1 ಕೋಟಿವರೆಗೂ ಟರ್ಮ್ ಇನ್ಶೂರೆನ್ಸ್ ಸಿಗುತ್ತೆ, ಏಜ್ ಏನಾದರೂ ಹೆಂಗಾಗಿದ್ರೆ. ಮತ್ತು ನೀವೇನಾದರೂ 2 ಕೋಟಿ ಟರ್ಮ್ ಇನ್ಶೂರೆನ್ಸ್ ತಾಣ್ತಿದ್ದೀರಾ ಅಂದರೆ 902 ರೂಪಾಯಿ ಪೇ ಮಾಡಿದ್ರೆ ನಿಮ್ಗೆ ಅಪ್ ಟು 2 crore ಟರ್ಮ್ ಇನ್ಶೂರೆನ್ಸ್ ಸಿಗುತ್ತೆ. ಮತ್ತು ನೀವೇನಾದರೂ ಸ್ಯಾಲ್ರಿಡ್ ಆಗಿದ್ರೆ ನಿಮಗೆ ಫಸ್ಟ್ ಇಯರು 15% ಡಿಸ್ಕೌಂಟ್ ಸಿಗುತ್ತೆ.
ಮತ್ತು ನೀವೇನಾದರೂ ವುಮೆನ್ ಆಗಿದ್ರೆ, ವುಮೆನ್ ಹೆಸರಲ್ಲಿ ಏನಾದರೂ ತಾಣ್ತಾ ಇದ್ದರೆ ಫಸ್ಟ್ ಇಯರು ಸ್ಯಾಲ್ರಿ ಡಿಸ್ಕೌಂಟು 15% ಸಿಗುತ್ತೆ. ಅದು ಬಿಟ್ಟು 15% ಲೈಫ್ ಲಾಂಗ್ ಡಿಸ್ಕೌಂಟ್ ಸಿಗುತ್ತೆ. ಮತ್ತು ಇವ್ರ ಹತ್ರ ಸ್ಪೆಷಲ್ ಎಕ್ಸಿಟ್ ವ್ಯಾಲ್ಯೂ ಬೆನಿಫಿಟ್ ಇದೆ. ನಿಮ್ಮ ಮಕ್ಕಳು ಮತ್ತು ನಿಮ್ಮ ಫ್ಯಾಮಿಲಿ ಇಂಡಿಪೆಂಡೆಂಟ್ ಆಗಿಬಿಡುತ್ತೆ. ಅವಾಗ ನಿಮಗೆ ಇದು ಬೇಕಾಗಿಲ್ಲ ಅಂದರೆ ನೀವು ಇದನ್ನು ವಾಪಸ್ ಕೊಟ್ಟರೆ ನೀವು ಇಷ್ಟು ದಿವಸ ಕಟ್ಟಿರ್ತೀರಲ್ಲ ದುಡ್ಡೆಲ್ಲೂ ವಾಪಸ್ ತೊಗೊಳ್ಬೋದು. ಇದನ್ನೇ ಸ್ಪೆಷಲ್ ಎಕ್ಸಿಟ್ ವ್ಯಾಲ್ಯೂ ಬೆನಿಫಿಟ್ ಅಂತ ಕರೀತಾರೆ. ಮತ್ತು 3 hours ಕ್ಲೈಮ್ ಸೆಟಲ್ಮೆಂಟ್ ಪ್ರಾಮಿಸ್ ಮಾಡ್ತಾರೆ. ಅಂದರೆ ನೀವೇನಾದರೂ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ಮೇಲೆ ಕೇವಲ 3 ಗಂಟೆ ಒಳಗೆ ಎಲಿಜಿಬಲ್ ಕ್ಲೈಮ್ ಏನೇನಿರುತ್ತೆ ಅದೆಲ್ಲನೂ ಸೆಟ್ಲ್ ಮಾಡ್ತಾರೆ. ಆಮೇಲೆ ನನಗೆ ಇವ್ರದ್ರಲ್ಲಿ ಇಷ್ಟ ಆಗೋದು ಇದೇ ಮೇನು, ಏನಂದರೆ ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಇವ್ರದ್ದು 99.7 ಇದೆ. ಅಂದರೆ 1000 ಕ್ಲೈಮ್ ಏನಾದರೂ ತೊಗೊಂಡೋಗಿ ಕೊಟ್ಟಿದ್ರೆ ಅದರಲ್ಲಿ 997 ಕ್ಲೈಮ್ನ ಇವ್ರು ಸೆಟ್ಲ್ ಮಾಡಿದ್ದಾರೆ. ನೀವೇನಾದರೂ ಈ ಟರ್ಮ್ ಇನ್ಶೂರೆನ್ಸ್ನ ಬೈ ಮಾಡೋದಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಆ ಲಿಂಕ್ನ ಯೂಸ್ ಮಾಡ್ಕೊಂಡು ನೀವು ಬೈ ಮಾಡ್ಬೋದು. ಮತ್ತು ತುಂಬ ಜನ ಈ ಮಿಸ್ಟೇಕ್ನ ಮಾಡ್ತಾರೆ, ಇನ್ಶೂರೆನ್ಸ್ ಅಂತ ಬಂದರೆ ನಾನು ಇನ್ನೂ ಹೆಂಗಾಗಿದ್ದೀನಿ, ನನಗೇನು ಕಮಿಟ್ಮೆಂಟ್ ಇಲ್ಲ ಅಂತ ಇದನ್ನು ಡಿಲೇ ಮಾಡ್ತಾರೆ. ಆ್ಯಕ್ಚುಲಿ ಎಷ್ಟು ಹೆಂಗಾಗಿದ್ದಾಗ ತೊಗೊಂಡ್ರೆ ಅಷ್ಟು ಒಳ್ಳೇದು, ಯಾಕಂದರೆ ನಮ್ಮ ಹತ್ರ ಮೇನು ಯಾವುದೇ ರೀತಿ ಕಾಯಿಲೆ ಇರಲ್ಲ. ಆಮೇಲೆ ಈ ಪ್ರೀಮಿಯಮ್ ಏನಿರುತ್ತಲ್ಲ ಹೆಂಗಾಗಿ ತೊಗೊಂಡಾಗ, ಎಂಗೇಜಲ್ಲಿ ತೊಗೊಂಡಾಗ, ಈಗ ಎಕ್ಸಾಂಪಲ್ ನೀವು 1 ಕೋಟಿ ಇನ್ಶೂರೆನ್ಸ್ ತೊಗೊಳ್ತಿದ್ರೆ ಒಂದು 600-700 ರೂಪಾಯಿ ಕಾಸ್ಟ್ ಆಗ್ತಿದೆ ಅಂದ್ಕೊಳ್ಳಿ. ಇನ್ನೂ 10 ವರ್ಷ ಬಿಟ್ಟರು ಕೂಡ ನೀವು 600 ರೂಪಾಯಿನೇ ಕಟ್ತಿರ್ತೀರ ತಿಂಗಳ ಇನ್ಕ್ರೀಸ್ ಆಗೋದೇ ಇಲ್ಲ. ಆಮೇಲೆ ನಾಳೆ ಒಂದು ದಿವಸ ಕಾಯಿಲೆ ಬಂದಿದ್ರು ಏನೇ ಬಂದಿದ್ರು ಇನ್ಶೂರೆನ್ಸ್ ಕಂಪ್ನಿ ರಿಜೆಕ್ಟ್ ಮಾಡ್ಬೋದು. ಬಟ್ ನೀವು ಇನಿಷಿಯಲಿ ತಗೊಂಡಿರೋದ್ರಿಂದ ಮುಂದೆ ಕಾಯಿಲೆ ಬರೋದು ನಿಮ್ಮ ಕೈಲಿಲ್ಲ, ಅವಾಗ ರಿಜೆಕ್ಟ್ ಮಾಡೋಕ್ಕೆ ಬರಲ್ಲ. ಮತ್ತು ಇನ್ವೆಸ್ಟ್ಮೆಂಟ್ನು ಮತ್ತು ಇನ್ಶೂರೆನ್ಸ್ನು ಮಿಕ್ಸ್ ಮಾಡಬೇಡಿ. ಇಷ್ಟು ಕಟ್ಕೊಂಡೋದ್ರೆ ನನಗೆ ಅಷ್ಟು ಸಿಗುತ್ತೆ, 55,000 ವರ್ಷ ಕಟ್ಕೊಂಡೋದ್ರೆ ನನಗೆ 15 ವರ್ಷ ಬಿಟ್ಟು ಇಷ್ಟು ಸಿಗುತ್ತೆ, 20 ವರ್ಷ ಬಿಟ್ಟು ಅಷ್ಟು ಸಿಗುತ್ತೆ. ಈ ಥರ ಎಲ್ಲ ಇನ್ಶೂರೆನ್ಸ್ನು ಮತ್ತು ಇದನ್ನು ಮಿಕ್ಸ್ ಮಾಡಲೇಬೇಡಿ. ಇನ್ಶೂರೆನ್ಸ್ ಈಸ್ ಪ್ಯೂರ್ಲಿ ಪ್ರೊಟೆಕ್ಷನ್. ನನಗೆ ಪ್ರೊಟೆಕ್ಟ್ ಮಾಡೋಕ್ಕಿರೋದಿದು. ನಾಳೆ ನನಗೇನಾದರೂ ಆದರೆ ನನ್ನ ಫ್ಯಾಮಿಲಿಗೆ ನಿಜವಾಗ್ಲೂ ಬೆನಿಫಿಟ್ ಆಗಬೇಕು. ಈಗ ಎಷ್ಟೋ ಇನ್ಶೂರೆನ್ಸ್ಗಳು ನಿಮಗೆ 1 ಲಕ್ಷ ಕಟ್ಟಿ ವರ್ಷ ನಿಮಗೆ 10 ಲಕ್ಷದ ಇನ್ಶೂರೆನ್ಸ್ ಕವರ್ ಸಿಗುತ್ತೆ ಅಂತ ಹೇಳ್ತಾರೆ. 10 ಲಕ್ಷದಿಂದ ಏನು ಬೆನಿಫಿಟ್ ಆಗುತ್ತೆ? ನಿಮ್ಮ ಫ್ಯಾಮಿಲಿಗೆ ಏನು ಹೆಲ್ಪ್ ಆಗುತ್ತೆ ಅದರಿಂದ? ಕಂಪ್ಲೀಟ್ಲಿ ಟೈಮ್ ವೇಸ್ಟಾ? ಮಿನಿಮಮ್ ಅಂದಿರೋದು 1 ಕೋಟಿ ಅಟ್ಲೀಸ್ಟ್ ನಿಮ್ಮ ಫ್ಯಾಮಿಲಿಗೆ ಬರಬೇಕು. ಅದ್ರ ಕೊಡೋದು ಕಮ್ಮಿ ರೇಟಲ್ಲಿ ಟರ್ಮ್ ಇನ್ಶೂರೆನ್ಸ್ ಮಾತ್ರ. ಈ ಇನ್ಶೂರೆನ್ಸ್ ಬಿಟ್ಬಿಟ್ಟು ಇನ್ಯಾವ ಇನ್ಶೂರೆನ್ಸು ನಿಮಗೆ ಕೊಡೋಕ್ಕೆ ಚಾನ್ಸ್ ಇಲ್ಲ. ಮತ್ತು ಈ ವಿಡಿಯೋ ನೋಡಿ ನಿಮಗೆ ಅನಿಸುತ್ತೆ ತಗೋಣ ಬಿಡು ಅಂತ. ಎಷ್ಟೋ ಜನ ಇವಾಗ ತಗೊಳಲ್ಲ. ಅವ್ರ ಮನೆ ಸುತ್ತಮುತ್ತ ಅಥವಾ ಎಲ್ಲನ ಫ್ಯಾಮಿಲಿನಲ್ಲಿ ಯಾರಾದ್ರಿಗೂ ಏನಾದರೂ ಹೆಚ್ಚು ಕಡಿಮೆ ಆದಾಗ ಅವಾಗ ಅವ್ರಿಗೆ ಅನಿಸುತ್ತೆ ಇವಾಗ ಟರ್ಮ್ ಇನ್ಶೂರೆನ್ಸ್ ತೊಗೊಳ್ಬೇಕು ಅಂತ. ಯಾಕಂದರೆ ಆವಾಗ ಆ ಪೇಯ್ನ್ ಗೊತ್ತಾಗುತ್ತೆ. ಫ್ಯಾಮಿಲಿ ಅಳ್ತಿರುತ್ತಲ್ಲ, ಫ್ಯಾಮಿಲಿ ಸಫರ್ ಮಾಡ್ತಿರುತ್ತಲ್ಲ, ಆ ಟೈಮಲ್ಲಿ ಫ್ಯಾಮಿಲಿ ಏನು ಯೋಚನೆ ಮಾಡ್ತಿರುತ್ತೆ, ಮುಂದೆ ನನ್ನ ಗತಿ ಏನು ಅಂತಲೇ ಯೋಚನೆ ಮಾಡ್ತಿರುತ್ತೆ. ಆವಾಗ ನಮಗೆಲ್ಲ ಅರ್ಥ ಆಗುತ್ತೆ ಟರ್ಮ್ ಇನ್ಶೂರೆನ್ಸ್ ಎಷ್ಟು ಮುಖ್ಯ ಅಂತ. ಅದು ನಮಗೆ ಬಂದರೆ ಆ ಮಿಸ್ಟೇಕ್ ಮಾಡಿರ್ತೀವಲ್ಲ ಇವಾಗ ತಗೊಂಡಲೆ ಅಥವಾ ಟರ್ಮ್ ಇನ್ಶೂರೆನ್ಸ್ ಇಟ್ಕೊಂಡಲೆ, ಆ ಪ್ರಾಬ್ಲಮ್ ನಮಗೆ ಬಂದರೆ ಏನಾಗುತ್ತೆ? ಆಮೇಲೆ ಇದೇನು ಅಂಥ ಹ್ಯೂಜ್ ಕಾಸ್ಟ್ ಏನಲ್ಲ, ವೆರಿ ಚೀಪ್. ತಿಂಗಳ 1,000 ರೂಪಾಯಿ ನಾವು ಎಲ್ಲೋ ಸ್ಪೆಂಡ್ ಮಾಡ್ತೀವಿ, ಕೆಲ್ಸಕ್ಕೆ ಬರ್ದಿದ್ದಕ್ಕೆ ಸ್ಪೆಂಡ್ ಮಾಡ್ತೀವಿ. ಈ ತಿಂಗಳ 1,000 ರೂಪಾಯಿ ನಮ್ಮ ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡ್ತಿದೆ ಅಂದರೆ ನಾವು ಕಂಪಲ್ಸರಿ ಇದ್ರ ಮೇಲೆ ಇನ್ವೆಸ್ಟ್ ಮಾಡಲೇಬೇಕು. ಇದನ್ನು ಇನ್ವೆಸ್ಟ್ ಅಂತಲೇ ಕರಿತೀನಿ. ಯಾಕಂದರೆ ಇವತ್ತು ನೀವು ಇನ್ವೆಸ್ಟ್ ಮಾಡ್ತಿರೋ ದುಡ್ಡು ನಾಳೆ ಒಂದು ದಿವಸ ನಿಮ್ಮ ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡುತ್ತೆ. ನಮಗೇನಾದರೂ ಆಗಲಿಲ್ಲದ್ರೆ ನಮ್ಮ ಇನ್ವೆಸ್ಟ್ಮೆಂಟ್ ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಇನ್ವೆಸ್ಟ್ಮೆಂಟ್ ಏನಿದೆಯಲ್ಲ ಅದನ್ನು ನಾವು ಎಂಜಾಯ್ ಮಾಡ್ಬೋದು. ಅಕಸ್ಮಾತ್ ನಮಗೇನಾದರೂ ಆದರೆ ಇನ್ವೆಸ್ಟ್ಮೆಂಟ್ ಅಷ್ಟೊಂದು ಬೆಳೆದಿರಲ್ಲ, ಆವಾಗ ಈ ಟರ್ಮ್ ಇನ್ಶೂರೆನ್ಸು ನಮ್ಮ ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡುತ್ತೆ. ಈ ಥರ ಥಿಂಕ್ ಮಾಡಿ. ಮತ್ತು ನೀವೇನಾದರೂ ಟರ್ಮ್ ಇನ್ಶೂರೆನ್ಸ್ ಬೈ ಮಾಡಬೇಕಂದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಆ ಲಿಂಕ್ ಯೂಸ್ ಮಾಡ್ಕೊಂಡು ನೀವು ಟರ್ಮ್ ಇನ್ಶೂರೆನ್ಸ್ ಬೈ ಮಾಡಿ. ಆದಷ್ಟು ಬೇಗ ಬೈ ಮಾಡಿ, ಡಿಲೇ ಮಾಡಿ ಮಿಸ್ಟೇಕ್ ಮಾಡಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.